ಇಲ್ಲಿ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸದೇ ಇದ್ರೆ ದಾವಣಗೆರೆ ನಮ್ಮ ರಾಜಧಾನಿ ಆಗ್ತಾ ಇದೆ ಅಂತ ಊರು. ಬುಕ್ಕುಗಳನ್ನ ಬೆಂಗಳೂರಿಂದ ತರಿಸಿ ತರಕಾರಿ ಗಾಡಿಗಳನ್ನ ಬಾಡಿಗೆಗಳು ತಗೊಂಡು ಅದ್ರಲ್ಲಿ ಬುಕ್ಕುಗಳನ್ನ ವ್ಯಾಪಾರ ಮಾಡ್ತಿದ್ರಿ ಅನ್ನೋ ಮೂಲಕ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ರಿ. ಒಂದು ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷರ ಭಾಷಣ ಆ ಕಾಲಕ್ಕೆ ಪ್ರಜಾವಾಣಿಯಲ್ಲಿ ಮೊದಲನೇ ಪುಟದಲ್ಲಿ ಬಂತು. ಕರ್ನಾಟಕದ ಭಾಗದಲ್ಲಿ ಕನ್ನಡದಲ್ಲಿ ಯಾರು ಅದನ್ನ ಬೇಕು ಅಂತ ಇಷ್ಟಪಡ್ತಾರೋ ಅವರಿಗೆ ಕನ್ನಡದಲ್ಲಿ ಡ್ರಾಫ್ಟ್ ಬರ್ಕೊಡ್ಬೋದು. ಸರ್, ಅದೇ ರೀತಿ ದಾವಣಗೆರೆಯಲ್ಲಿ ನೀವು ಇನ್ನೊಂದು ವಿಶೇಷವಾದ ಒಂದು ಕೆಲಸಕ್ಕೆ ಕೈ ಹಾಕ್ತೀರಿ. ಅಂದ್ರೆ ಅವಾಗ ತಾನೇ ಶುರುವಾದಂತ ಒಂದು ಮೆಡಿಕಲ್ ಕಾಲೇಜ್ಗೆ ಹೊರ ರಾಜ್ಯದಿಂದ ವಿದ್ಯಾರ್ಥಿಗಳು ಬಂದಿರ್ತಾರೆ, ಅವ್ರಿಗೆ ಕನ್ನಡ ಬರ್ತಿರೋದಿಲ್ಲ. ಸೊ ಅವ್ರನ್ನ ನೀವು ಕನ್ನಡ ಕಲಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಸ್ವತಃ ನೀವೇ ಚಾಕ್ಪೀಸು ಬೋರ್ಡ್ ಮುಂದೆ ನಿಂತ್ಕೊಂಡು ಕನ್ನಡ ಕಲಿಸೋ ಕೆಲಸನ ಮಾಡ್ತೀರಿ. ಆ ಒಂದು ಕೆಲಸ ಯಾವ ತರ ನಡೀತಾ ಇತ್ತು, ಯಾಕೆ ಯೋಚನೆ ಬಂತು ಅಂತ ನಿಮ್ಗೆ ಜ್ಞಾಪಕ ಇರ್ಬೋದು, 1956ನೇ ಇಸ್ವಿನಲ್ಲಿ ಕರ್ನಾಟಕ ರಾಜ್ಯ ಒಂದಾಯಿತು. ಕರ್ನಾಟಕ ರಾಜ್ಯ ಒಂದಾದಾಗ ಮೊದಲನೇ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಮಾಡಿದ್ರು. ಅದಾದ 10 ವರ್ಷ ಯಾವ ರಾಜ್ಯೋತ್ಸವನೂ ಇಲ್ಲ, ಏನೂ ಇಲ್ಲ, ಮಾಡ್ಲೇ ಇಲ್ಲ. ಎಲ್ಲಾರು ಮಲಗ್ಬಿಟ್ರೆ ಎಲ್ಲಾರು ಆಗ್ಲೇ ನಾನು ಹೇಳಿದಾಗ ನಾವು ರಾಮಣ್ಣ ಕನ್ನಡದ ಕುರುಪುರೋಹಿತರ ಆಲೂರು ವೆಂಕಟರಾಯರನ್ನ ಬೆಂಗಳೂರಿಗೆ ಒಂದ್ಸಲ ಆಹ್ವಾನ ಮಾಡಿ ಅವರ ಮೂಲಕ ನಾವು ಕನ್ನಡದ ರಾಜ್ಯೋತ್ಸವನ 10 ವರ್ಷ ಆದ್ಮೇಲೆ ಮತ್ತೆ ಪ್ರಾರಂಭ ಮಾಡಿದ್ವಿ. ಸೊ ಇವೆಲ್ಲ ಬ್ಯಾಕ್ ಗ್ರೌಂಡ್ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇರ್ತದೆ. ಕನ್ನಡ ಕಲಿಸ್ಬೇಕು, ಜನಕ್ಕೆ ಕನ್ನಡವನ್ನ ಇದ್ ಮಾಡ್ಬೇಕು ಅಂತೇಳಿ ಆ ಕಾರಣದಿಂದ ಅದು ನನ್ನ ಮನಸ್ಸಲ್ಲಿ ಇತ್ತು. ಆಮೇಲೆ ದಾವಣಗೆರೆ ಯಾವಾಗ್ಲೂ ಕನ್ನಡಕ್ಕೆ ಮೊದಲನೇ ಸ್ಥಾನ ಇರ್ತಕ್ಕಂಥ ಒಂದು ಪ್ರದೇಶ. ಅಂತ ಊರಲ್ಲಿ ಬೇರೆ ಭಾಷಿಕರು ಬಂದು ಕನ್ನಡ ಕಲಿಯದೆ ನಮ್ ಜೊತೆಲಿ ಇರೋದು ನನ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ನಮ್ಗೆ ಎಲ್ರು ಕನ್ನಡ ಕಲಿತು ಎಲ್ರು ನಮ್ ಜೊತೆಲೇ ಇರಬೇಕು, ನಮ್ಮ ಭಾಷೆ ಅವರು ಕಲಿಬೇಕು ಅನ್ನೋ ಒಂದು ಕಾರಣದಿಂದ ನಾವು ಯೋಚನೆ ಮಾಡಿ ನಮ್ಮ ಮೆಡಿಕಲ್ ಕಾಲೇಜಿನ ಸ್ನೇಹಿತರು ಮತ್ತು ಅಲ್ಲಿನ ಅಧ್ಯಾಪಕರನ್ನ ಎಲ್ಲ ನಾವು ಭೇಟಿ ಮಾಡಿ ನಾವು ಮಕ್ಕಳಿಗೆ ಕನ್ನಡ ಕಲಿಸ್ಕೊಡ್ತೀವಿ ಮೆಡಿಕಲ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ನಾನು ಕಾಲೇಜಲ್ಲಿ ಒಂದು ಲಾ ಓದ್ತಾ ಇದ್ದೆ. ಒಂದು ಕೊಠಡಿನಲ್ಲಿ ನಾನು ಕ್ಲಾಸ್ ಹೋಗ್ತಾ ಇದ್ದೆ, ಇನ್ನೊಂದು ಕೊಠಡಿನಲ್ಲಿ ನಾವು ಅಲ್ಲೇನೆ ಜಾಗ ತಗೊಂಡು ಕನ್ನಡ ತರಗತಿಗಳನ್ನ ನಾವು ಶುರು ಮಾಡಿದ್ವಿ. ನಾವು ಒಂದು ಮೊದಲನೇ ವರ್ಷ ಮೊದಲನೇ ಬ್ಯಾಚ್ ಅಲ್ಲಿ ಒಂದು 25-30 ಜನ ವಿದ್ಯಾರ್ಥಿಗಳು ಬಂದ್ರು, ಚೆನ್ನಾಗಿ ಕಲ್ತ್ಕೊಂಡ್ರು ಕನ್ನಡನ. ಅದಾದ್ರೆ ಮುಂದುವರ್ಸಕ್ಕೆ 2ನೇ ಬ್ಯಾಚ್ ಮಾಡೋದಕ್ಕೆ ನಮ್ಮ ಅಧ್ಯಾಪಕರನ್ನು ಕೂಡ ನಾವು ಬೇರೆ ಕನ್ನಡ ಅಧ್ಯಾಪಕರನ್ನು ಕೂಡ ಪಾಠ ಮಾಡೋದಕ್ಕೆ ಅವ್ರನ್ನು ಕೂಡ ನಾನು ಆಹ್ವಾನ ಮಾಡಿ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೇನೆ. ಇವಾಗ ನೀವು ಹೇಗೆ ನೋಡ್ತಾ ಇದ್ದೀರೋ ಕನ್ನಡದ ಕೆಲಸಕ್ಕೆ ದುಡ್ಡಿಲ್ಲದೆ ಯಾರು ಕನ್ನಡ ಕೆಲಸ ಮಾಡಲ್ಲ ಅನ್ನೋದು ಆಗ್ಲೇ ಇತ್ತು ಅದು. ಸೊ ನಮ್ಗೆ ಸಾಹಿತ್ಯ ಪರಿಷತ್ನಿಂದ 100 ರೂಪಾಯಿ ಕೂಡ ವರ್ಷಕ್ಕೆ ಬರ್ತಾ ಇರ್ಲಿಲ್ಲ ನಮ್ಗೆ ದುಡ್ಡು. ನಾವು ಎಲ್ಲಿಂದ ದುಡ್ಡು ಕೊಡೋಣ? ಆಮೇಲೆ ನಾವು ವಿದ್ಯಾರ್ಥಿಗಳ ಹತ್ರ ದುಡ್ಡು ಇಸ್ಕೊಂತಾ ಇರ್ಲಿಲ್ಲ ಕನ್ನಡ ಕಲಿಸೋದಕ್ಕೆ. ನಾವು ಇವಾಗಾದ್ರೆ ದುಡ್ಡು ಇಸ್ಕೊಂಡೇ ಕೆಲಸ ಮಾಡೋದು. ಇವತ್ತು ನಾವು ಕನ್ನಡ ದುಡ್ಡು ಇಸ್ಕೊಂತಾ ಇರ್ಲಿಲ್ಲ ನಾವು ಅವ್ರ ಹತ್ರ. ಸರಿ ಆದ್ಮೇಲೆ ನಾವು ಮೇಷ್ಟ್ರುಗಳಿಗೇನೋ ಕೊಡಕ್ ಆಗ್ತಿರ್ಲಿಲ್ಲ. ಸೊ ಮೇಷ್ಟ್ರುಗಳು ಕೂಡ ಆ ಕಾಲದಲ್ಲೂ ಕೂಡ ದುಡ್ಡಿಂದ ಕೆಲಸ ಮಾಡೋದಕ್ಕೆ ಹಿಂದೇಟ್ ಹೊಡೆದ್ರು. ಒಂದು 2-3 ಬ್ಯಾಚ್ ತುಂಬಾ ಚೆನ್ನಾಗಿ ಬಂತು, ಕೆಲಸ ಆಯ್ತು. ಆಮೇಲೆ ರಾಜ್ಯೋತ್ಸವ ಸಂದರ್ಭದಲ್ಲಿ ನೀವು ಪ್ರಶ್ನೆ ಮಾಡಿದ್ರಿ. ಎಸ್, ಅಂದ್ರೆ ಈಗ ನಾನು ಕೇಳ್ಪಟ್ಟಂಗೆ ರಾಜ್ಯೋತ್ಸವ ಯಾರೇ ಬಂದ್ರು ಅದ್ದೂರಿಯಾಗಿ ಸಮಾರಂಭಗಳು ಮಾಡ್ತಾರೆ. ಆದ್ರೆ ನಿಮ್ದು ವಿಚಾರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರಿ. ಅಂದ್ರೆ ಬುಕ್ಕುಗಳನ್ನ ಬೆಂಗಳೂರಿಂದ ತರಿಸಿ ತರಕಾರಿ ಗಾಡಿಗಳನ್ನ ಬಾಡಿಗೆಗಳು ತಗೊಂಡು ಅದ್ರಲ್ಲಿ ಬುಕ್ಕುಗಳನ್ನ ವ್ಯಾಪಾರ ಮಾಡ್ತಿದ್ರಿ ಅನ್ನೋ ಮೂಲಕ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ರಿ ಅಂತ ಈ ಕಾನ್ಸೆಪ್ಟ್ ಯಾಕೆ ಬಂತು ಅಂತ? ಈಗ ಕನ್ನಡ ಬರೀ ವೇದಿಕೆಯ ಭಾಷೆಯಾಗಿ ಉಳಿಬಾರ್ದು. ವೇದಿಕೆಗೆ ಅಂದ್ರೆ ವಿದ್ಯಾವಂತರು ಯಾರಿಗ ಆಸಕ್ತಿ ಇದೆಯೋ ಒಂದಷ್ಟು ಜನ ಮಾತ್ರ ಬರ್ತಾರೆ. ಒಂದು 50 ಜನ 100 ಜನ ಬರ್ತಾರೆ, ಭಾಷಣ ಕೇಳ್ತಾರೆ, ಮನೆಗೆ ಹೋಗ್ತಾರೆ. ಮನೆಗೆ ತಲುಪ್ತಕ್ಕಂಥದ್ದೇನು, ಮನೆಗೆ ಏನೂ ತಲುಪ್ತಾ ಇರ್ಲಿಲ್ಲ ಕನ್ನಡ ಪುಸ್ತಕಗಳಾಗ್ಲಿ ಇದಾಗ್ಲಿ. ನಿಮ್ಗೆ ಇವತ್ತು ಗೊತ್ತಿದೆ, ನಮ್ ಗೌರಿಬಿದನೂರಲ್ಲಿ ಕನ್ನಡ ಪುಸ್ತಕಗಳನ್ನೇ ಮಾರ್ತಕ್ಕಂಥ ಯಾವ್ದಾದ್ರು ಒಂದು ಅಂಗಡಿ ಇದೆಯಾ? ಸದ್ಯಕ್ಕಂತೂ ಯಾವ್ದು ಕಾಣಿಸ್ತಿಲ್ಲ. ಅಂತ ಪರಿಸ್ಥಿತಿ ಇವತ್ತೂ ಇದೆ. ಅದರಿಂದ ಪುಸ್ತಕ ಮನೆಗೆ ತಲುಪಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಮನೆಗೆ ಪುಸ್ತಕ ಹೋಗ್ಬೇಕು. ಹಾಗೆ ನಾವು ಈ ತರಕಾರಿ ಮಾರೋ ತರನೇ ಪುಸ್ತಕ ಅಂತ ಹೇಳಿ, ಕನ್ನಡ ಪುಸ್ತಕ ಅಂತ ಹೇಳಿ ನಾವು ರಸ್ತೆಗಳಲ್ಲಿ ನಾವೆಲ್ಲ ನಮ್ಮ ಸ್ನೇಹಿತರನ್ನೆಲ್ಲ
ಜೊತೆ ಮಾಡಿಕೊಂಡು ಓಕೆ ನಾವು ದಾವಣಗೆರೆಯಲ್ಲಿ ಒಂದಷ್ಟು ಪುಸ್ತಕ ಮಾರಾಟ ಮಾಡೋಣ, ಜನಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಪುಸ್ತಕಗಳು ಇವೆ ಕನ್ನಡದಲ್ಲಿ ಅಂತ ಹೇಳಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು ಎಚ್ಚರಿಕೆ ಆಗಬೇಕು ನಮ್ಮ ಜನ ಅಂತ ಹೇಳಿ ನಾವು ಮನೆ ಮನೆಗೆ ಕನ್ನಡ ಪುಸ್ತಕಗಳನ್ನ ಮಾರಾಟ ಮಾಡ್ತಿದ್ವಿ. ವೇದಿಕೆ ಭಾಷಣಕ್ಕೆ ನಾವು ಸ್ವಲ್ಪ ಮೊದಲಿಂದನೂ ಕಡಿಮೆ ಆದ್ಯತೆಯನ್ನು ಕೊಡ್ಕೊಂಡು ಬಂದು ಅನಿವಾರ್ಯವಾಗಿ ಮಾಡ್ತೀವಿ, ಮಾಡದೇ ಇರೋಕ್ಕೂ ಆಗೋದಿಲ್ಲ. ಬಟ್ ಮನೆ ಮನೆ ತಲುಪುವಂತ ಕ್ರಿಯಾತ್ಮಕವಾದಂತ ಹೊಸ ರೀತಿಯ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಅದು ಒಂದು ಯೋಜನೆ ಹಾಕ್ತೀನಿ. ಪ್ರತಿಕ್ರಿಯೆ ಯಾವ ತರ ಬಂತು ಸರ್? ಅದಕ್ಕೆ ಜನ ನಮ್ಮನ್ನ ಬಹಳ ಅವ್ರಿಗೆ ಹೊಸದಾಗಿತ್ತು ಜನಕ್ಕೆ. ತರಕಾರಿ ಮಾಡಿರೋದು ನೋಡಿರೋದೇ, ಪುಸ್ತಕ ಮನೆಗೆ ಬಂದು ಮಾರೋದು ಯಾರು ನೋಡಿರ್ತಾರೆ? ಯಾರು ನೋಡಿರ್ಲಿಲ್ಲ. ಒಳ್ಳೆ ಪ್ರತಿಕ್ರಿಯೆ ಬಂತು, ಒಂದಷ್ಟು ಪುಸ್ತಕ ಕೂಡ ಖರ್ಚಾಯ್ತು. ಮೊದಲನೇ ಪ್ರಯತ್ನದಲ್ಲೇ ಬಹಳ ದುಡ್ಡು ಬಂದ್ಬಿಡುತ್ತದೆ, ಪುಸ್ತಕ ಎಲ್ಲ ಖರ್ಚಾಗುತ್ತೆ ಅನ್ನೋ ಭ್ರಮೆ ನಮಗೂ ಇರಲಿಲ್ಲ. ಬಟ್ ಮನೆಗೆ ಪುಸ್ತಕ ಕೊಡಬಹುದು, ತಗೊಂಡೋಗಿ ಮಾರಾಟ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ನ ಜನಕ್ಕೆ ನಾವು ತಲುಪಿಸಿದ್ವಿ ದಾವಣಗೆರೆ ಅಂತ ಒಂದು ಊರಲ್ಲಿ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನಂತರ ಅದ್ದೂರಿಯಾದ ಒಂದು ಸಾಹಿತ್ಯ ಸಮ್ಮೇಳನ ಕೂಡ ಚಿತ್ರದುರ್ಗದ ಒಂದು ವಿಭಾಗದಲ್ಲಿ ದಾವಣಗೆರೆಯಲ್ಲಿ ಮಾಡಿದ್ದು ಒಂದು ಅಮೋಘವಾದ ಒಂದು ಸಾಧನೆ ಅಂತ ಹೇಳ್ಬೋದು. ಸೊ ಆ ಟೈಮಲ್ಲಿ ತುಂಬಾ ಅದ್ದೂರಿಯಾಗಿ ಮಾಡೋದಕ್ಕೆ ತಮ್ಗೆ ಬೆಂಬಲ ಕೊಟ್ಟವ್ರು ಯಾರು? ಯಾವ ತರ ಇತ್ತು ಆ ಡೇಸ್ ಅಂತ? ನಮಗೆ ನಿಮಗೆ ಇವಾಗ ಶಾಮನೂರು ಶಿವಶಂಕರಪ್ಪನವ್ರ ಹೆಸರು ನಿಮಗೆ ಗೊತ್ತಿದೆ. ಹೌದು, ಪ್ರೆಸೆಂಟ್. ಅವಾಗ ಅವರು ದಾವಣಗೆರೆಯ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು ಅವರು. ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಮೊದಲನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ನಾವು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ವಿ. ಅವರನ್ನ ಸ್ವಾಗತ ಸಮಿತಿಗೆ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಅಧ್ಯಕ್ಷರಾಗಿದ್ರು. ಅವರು ಕೂಡ ಸಾಯಂಕಾಲ ನಾನು ಬ್ಯಾಂಕ್ ಮುಗಿಸ್ಕೊಂಡು ಬಂದ ಮೇಲೆ ನನ್ನ ಜೊತೆಯಲ್ಲಿ ಹಣ ಸಂಗ್ರಹ ಮಾಡಕ್ ಬರ್ತಾ ಇತ್ತು. ಎಲ್ಲ ಕಡೆ ಹೋಗಿ ಹಣ ಸಂಗ್ರಹ ಮಾಡಿ ನಾವು ಮಾಡ್ಕೊಂಡು ಬಂದ್ವಿ. ನಾವು ಅವಾಗ ನಮಗೆ ಅವಾಗ GS ಶಿವರುದ್ರಪ್ಪನವರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ತಾಸು ಶ್ಯಾಮರಾಯರು ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ರು. ತಾರಾ ಸುಬ್ರಾಯರು ಸಮ್ಮೇಳನದ ಸಮಾರೋಪಕ್ಕೆ ಭಾಷಣಕ್ಕೆ ಬಂದಿದ್ರು. ಆಮೇಲೆ ಮೊದಲ ಬಾರಿಗೆ DV ಕಾರಂತರ ನಾಟಕ ನಮ್ಮ ಸಮ್ಮೇಳನದಲ್ಲಿ ದಾವಣಗೆರೆಯಲ್ಲಿ ಪ್ರದರ್ಶನ ಆಯಿತು. ಪ್ರಥಮ ಬಾರಿಗೆ. ಅಲ್ಲಿ ತನಕ ನಾಟಕ, ಕಾರಂತರ ನಾಟಕ ಬೆಂಗಳೂರು ಬಿಟ್ಟು ಆಚೆ ಕಡೆ ಬಂದಿರಲಿಲ್ಲ. ನಮಗೆ ವೈಕುಂಠರಾಜು ಅಂತ ನಮ್ಮ ಸ್ನೇಹಿತರಿದ್ರು ಪ್ರಜಾವಾಣಿನಲ್ಲಿ, ತುಂಬಾ ದೊಡ್ಡ ನಾಟಕಕಾರರು ಮತ್ತು ಈ ಸಾಹಿತ್ಯಕ್ಕೆ ಆಧಾರವಾಗಿ ನಿಂತಂತವ್ರು. ಅವರು ಆ ಕಾಲಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆಯವರೇ ಅವರು. ಆದ್ರಿಂದ ಅವ್ರಿಗೂ ಒಂದು ಪ್ರೀತಿ ಇತ್ತು ನಮ್ಮೂರಲ್ಲಿ ಏನೋ ಕೆಲಸ ಆಗ್ತಿದೆ ಅಂತ. ಆ ವೈಕುಂಠರಾಜು ಅವರು ನಮ್ಗೆಲ್ಲ ರೀತಿಯ ಸಹಕಾರ ಕೊಟ್ಟರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಒಂದು ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷರ ಭಾಷಣ ಆ ಕಾಲಕ್ಕೆ ಪ್ರಜಾವಾಣಿಯಲ್ಲಿ ಮೊದಲನೇ ಪುಟದಲ್ಲಿ ಬಂತು. ಅಷ್ಟರ ಮಟ್ಟಿಗೆ ಅವತ್ತಿನ ಸಮ್ಮೇಳನ ಕಾರ್ಯಕ್ರಮ ಎಷ್ಟು ಅದ್ದೂರಿತನ ತಗೊಂಡಿದೆ, ಎಷ್ಟು ಪ್ರಖ್ಯಾತಿಯನ್ನು ಪಡ್ಕೊಂಡಿತ್ತು ಅಂತ ಇಲ್ಲಿ ಗೊತ್ತಾಗ್ತದೆ. ಹೌದು ಹೌದು. ಅದೇ ರೀತಿ ಆ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ಸಮಯದಲ್ಲಿ ಕಾನಶ್ರೀ ಅವರಿಗೆ ಒಂದು ಗೌರವ ಅನ್ಕೋಬೇಕು ಅಥವಾ ತುಚ್ಛ ನುಡಿ ಅನ್ಕೋಬೇಕು, ಅದು ಅವರವ್ರ ಮನಸ್ಥಿತಿಗೆ ಬಿಡ್ಬೋದು. ಕನ್ನಡದಲ್ಲಿ ತಾರಸು ಅವರು ನಿಮ್ಗೆ ಕನ್ನಡದ ಒಬ್ಬ ಹುಚ್ಚ ಅಂತ ಕೂಡ ಹೇಳ್ತಾರೆ ಅಂತ ಒಂದು ವಿಷಯ ಕೇಳ್ಪಟ್ಟೆ. ಸೊ ತಮ್ಗೆ ಯಾವ ತರ ಫೀಲ್ ಆಗಿತ್ತು? ಇಲ್ಲ, ಅದು ಒಂದು ರೀತಿಯ ಪ್ರಶಂಸೆ. ತಾರಾಸು ಅವರು ನನ್ನ ಬಗ್ಗೆ ಆಡಿದಂತ ಒಂದು ಪ್ರಶಂಸೆ. ಸಮ್ಮೇಳನ ಮಾಡಿದ ಮಾರನೇ ದಿನ ಅವರು ವಾಪಸ್ ಹೋಗ್ಬೇಕಾಯ್ತು. ಎಲ್ಲೋ ಒಂದು ಅಂಗಡಿನಲ್ಲಿ ಕೂತ್ಕೊಂಡಿದ್ರು, ಅವ್ರ ಸ್ನೇಹಿತರ ಅಂಗಡಿ. ತಾರಸು ನಮ್ಮ ಚಿತ್ರದುರ್ಗ ಜಿಲ್ಲೆಯವರಿದ್ದಾನೆ. ಸರಿ, ಅವರು ಒಂದು ಅಂಗಡಿಯಲ್ಲಿ ಕೂತ್ಕೊಂಡಿದ್ರು. ನಾನು ಅವ್ರ ಹತ್ರ ಕೊನೆಯಲ್ಲಿ ಮಾತಾಡಿದ ಧನ್ಯತೆ ಹೇಳೋದಕ್ಕೋಸ್ಕರ ಅಲ್ಲಿ ಹೋದೆ. ಏನಯ್ಯ ನೀನು ಈ ತಕ್ಕಡಿ ಹತ್ತಿ ತೂಗೋ ಊರಲ್ಲಿ ಬಂದು ಸಾಹಿತ್ಯ ತೂಗ್ತಾ ಇದೀಯ ನೀನು ಅಂತ ಅವ್ರು ನನ್ನನ್ನು ಹಾಸ್ಯ ಮಾಡಿದ್ರು. ಅಂದ್ರೆ ಆ ಕಾಲಕ್ಕೆ ಸಾಹಿತ್ಯ ಅನ್ನೋದು ಎಷ್ಟು ಆ ಜಿಲ್ಲೆನಲ್ಲಿ ಎಷ್ಟು ಕಡಿಮೆ ಇತ್ತು ಸಾಹಿತ್ಯದ ಬಗ್ಗೆ ಆಸಕ್ತಿ ಜನಕ್ಕೆ, ಸಾಹಿತಿಗಳಿಗೆ, ಅಲ್ಲಿರ್ತಕ್ಕಂಥವ್ರಿಗೆ ಅನ್ನೋದು ಸೂಚಿಸುತ್ತೆ. ಅದಾದ್ಮೇಲೆ ಚಿತ್ರದುರ್ಗ ಜಿಲ್ಲೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂಡು ಬಂತು. ನನಗೂ ಒಂಥರ ಸಂತೋಷ. ನಾನು ಪ್ರಾರಂಭ ಮಾಡಿದ ಒಂದು ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ವಿ ಕಾರಂತರ ನಾಟಕ ಬಂದಿದ್ರಿಂದ ಈ ಹೊಸ ಬಗೆಯ ನಾಟಕಗಳು ಆ ಭಾಗದಲ್ಲಿ ಇರಲಿಲ್ಲ. ಆ ಕಾಲದಲ್ಲಿ ಕಂಪನಿ ನಾಟಕಗಳು ಬಿಟ್ರೆ ದಾವಣಗೆರೆಯಲ್ಲಿ ಯಾವುದು ಹೊಸ ಬಗೆಯ ನಾಟಕಗಳು ಆಗ್ತಾ ಇರ್ಲಿಲ್ಲ. ಚಿಂದೋಡಿ ಲೀಲಾ ಅವರ ಕಂಪನಿ ಅನ್ನೋ ತಿಂಗಳ ಗಟ್ಟಲೆ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಿದ್ದು.
ಈ ಹೊಸ ಬಗೆಯ ನಾಟಕಗಳೇನಿದೆ ಈ ನಾಟಕ ಅಲ್ಲಿ ಆಗ್ತಿರ್ಲಿಲ್ಲ. ಓಕೆ. ಆ ಕಾರಣಾಂತರ ಪ್ರಭಾವ ದಾವಣಗೆರೆಗೆ ಬೀರಿದ ಮೇಲೆ ಈ ಪ್ರತಿಮಾ ಸಭಾ ಕೂಡ ಅದೇ ಸಮಯದಲ್ಲಿ ಹುಟ್ಟಿತು. ಆ ಪ್ರತಿಮಾ ಸಭಾದ ಮೂಲಕ ಹೊಸ ಬಗೆಯ ನಾಟಕಗಳ ಒಂದು ಪರಂಪರೆ ದಾವಣಗೆರೆ ಬರೋದಕ್ಕೆ ಪ್ರಾರಂಭ ಆಯಿತು. ಸೊ ಅದು ಆಕ್ಚುಲಿ ನಿಮ್ಮ ಒಂದು ತಂಡ ಅಥವಾ ನಿಮ್ಮ ಒಂದು ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಇದೆ ಒಂದು ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ ನಾಟಕದ ಒಂದು ಏನದು ಪರಂಪರೆ ಅನ್ನೋದು ಶುರುವಾಯ್ತು ಅಂದ್ರೆ ಬಹುಶಃ ತಪ್ಪಾಗೋದಿಲ್ಲ ಅನ್ಸುತ್ತೆ. ಆದ್ರೆ ಈಗ 67ರಿಂದ 74ರವರೆಗೆ ಇಲ್ಲಿ ದಾವಣಗೆರೆ ಚಿತ್ರದುರ್ಗ ಸಂಬಂಧ, ಆಮೇಲೆ ನೀವು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬ್ಯಾಂಕ್ ಅಂದ್ರೆ ನೀವು ಕನ್ನಡ ಕೆಲಸ ಮಾಡ್ಬೇಕಾದ್ರೆ ಬ್ಯಾಂಕ್ ಏನೇನು ತೊಂದರೆಗಳಾಗ್ತಿದ್ರು, ಅಂದ್ರೆ ಇವರು ಔಟ್ ಆಫ್ ದಿ ಒಂದು ವರ್ಕ್ ಜಾಸ್ತಿ ಮಾಡ್ತಿದ್ದಾರೆ ಬ್ಯಾಂಕ್ ವಿಚಾರಗಳಿಗಿಂತ ಅಂತ ಬಿಟ್ಟು ಏನಾದ್ರು ಟೀಕೆಗಳು ಬಂದಿದ್ವಾ ಅಂತ? ಇಲ್ಲ, ಅದೇನು ಪುಣ್ಯನೋ ಏನೋ ಗೊತ್ತಿಲ್ಲ. ಓಕೆ. ಮೈಸೂರು ಬ್ಯಾಂಕು ಸಾಹಿತ್ಯ ಮತ್ತು ರಂಗಭೂಮಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತು. ಓಕೆ. ಈಗ ಬ್ಯಾಂಕ್ ವಿಚಾರದಲ್ಲಿ ನಾನು ಮಾತಾಡೋದ್ರೆ ಸರ್, ಮುಂಚೆ ಒಂದು ಮೈಸೂರು ಬ್ಯಾಂಕ್ ಅಲ್ಲಿ ಕನ್ನಡದ ಒಂದು ವ್ಯವಹಾರಗಳು ಇರ್ತಾ ಇರ್ಲಿಲ್ಲ ಅನ್ನೋ ವಿಚಾರ ನಾನು ಕೇಳ್ಪಟ್ಟೆ. ಅಂದ್ರೆ ನೀವು ಈ ಕನ್ನಡದ ಒಂದು ಬದಲಾವಣೆ ತರಬೇಕು ಅಂದ್ರೆ ಇಂಗ್ಲಿಷ್ ಒಂದು ಭಾಷೆನ ತೆಗೆದು ಕನ್ನಡಕ್ಕೂ ಒಂದು ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನೀವು ಬ್ಯಾಂಕ್ ಡ್ರಾಫ್ಟ್ ಕನ್ನಡದಲ್ಲಿ ಬರೆದು ಕಳಿಸ್ತೀರಿ. ಅದ ನಂತರ ಅದು ಹೆಡ್ ಆಫೀಸ್ ಅಲ್ಲಿ ಸಾಕಷ್ಟು ಜಟಾಪಟೀಕರಣ ಆಗುತ್ತೆ. ನಂತರ ಕೊನೆಗೆ ಅದು ಕನ್ನಡ ಒಂದು ಡ್ರಾಫ್ಟ್ ಬರೀಬಹುದು ಅನ್ನೋ ಒಂದು ಅನುಮೋದನೆ ಕೂಡ ಕೊಡ್ತದೆ ಅಂತ ವಿಷಯ ಕೇಳ್ಪಟ್ಟೆ. ಸೊ ಅದು ಯಾವ ತರ ಆಯ್ತು ಸರ್? ನಾನು ಪರಿಷತ್ ಅಧ್ಯಕ್ಷನಾಗಿದ್ದೆ ಅಂತ ಹೇಳಿದ್ನಲ್ಲ. ಹೌದು. ಅವಾಗ ಸದಸ್ಯತ್ವ ಮಾಡ್ತಾ ಇದ್ವಿ ನಾವು. 10 ರೂಪಾಯಿ ಅವಾಗ್ಲೂ ಇದ್ದಿದ್ದು. ಸರಿ, ಹಣ ಎಲ್ಲ ನಾವು ಸಂಗ್ರಹ ಮಾಡಿ ಡ್ರಾಫ್ಟ್ ಮೂಲಕ ನಾನು ಚಾಮರಾಜಪೇಟೆ ನಮ್ಮ ಸಾಹಿತ್ಯ ಪರಿಷತ್ ಕಳಿಸ್ಬೇಕಾಗಿತ್ತು. ಒಂದ್ಸಲ ಅನ್ನಿಸ್ತು, ಯಾಕೆ ನಾವು ಕನ್ನಡದಲ್ಲಿ ಸಾಹಿತ್ಯ ಪರಿಷತ್ತು ಕನ್ನಡ ಅಂತೆಲ್ಲ ಮಾತಾಡ್ತೀವಲ್ಲ, ನಾವ್ ಯಾಕೆ ಕನ್ನಡದಲ್ಲಿ ಯಾಕೆ ಡ್ರಾಫ್ಟ್ ಬರೆದು ಕಳಿಸ್ಬಾರ್ದು ಅಂತ ಹೇಳಿ ನನ್ನ ಮನಸ್ಸಿಗೆ ಬಂತು. ಈ ನಮ್ಮ ಒಬ್ಬ ಅಧಿಕಾರಿಗಳು ಇರ್ತಾರೆ ಹಿಂದ್ಗಡೆ, ಡ್ರಾಫ್ಟ್ ಸೈನ್ ಮಾಡ್ತಕ್ಕಂಥ ಅಧಿಕಾರಿಗಳು, ಪಂಡಿತ್ ಅಂತ ಇದ್ರು. ಅವ್ರನ್ನ ನಾನು ಒಂದ್ಸಲ ಕೇಳಿದೆ, ನಾನು ಕನ್ನಡದಲ್ಲಿ ಬರೀತೀನಿ, ನೀವು ಸೈನ್ ಮಾಡ್ತೀರಾ ಅಂತ ಹೇಳಿ. ಮಾಡ್ತೀನಿ ಬಿಡಿ, ಅದಕ್ಕೇನಂತ ನೀವು ಹೇಳಿದ್ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಸೈನ್ ಮಾಡಿ ಕಳ್ಸಿದ್ರು. ಎಲ್ಲೋ ಒಂದ್ ಕಡೆ ಅನುಮಾನನೂ ಇತ್ತು, ನಾಳೆ ಏನಾಗುತ್ತೋ ಅಂತ ಹೇಳಿ. ಸರಿ, ಡ್ರಾಫ್ಟ್ ಬೆಂಗಳೂರಿಗೆ ಹೋಯ್ತು, ಸದಸ್ಯತ್ವ ನಮ್ಗೆ ಅಂಗೀಕಾರ ಆಯ್ತು, ನಮ್ಮ ಸದಸ್ಯರಿಗೆ ರಸೀದಿ ಕೂಡ ಬಂತು. ಅದಾದ್ಮೇಲೆ ನಾವು ಆ ವಿಷಯವನ್ನು ಅಲ್ಲಿಗೆ ಮರ್ತು ಬಿಟ್ಟಿದ್ವಿ. ತುಂಬಾ ದೊಡ್ಡ ಸಂಗತಿ ಅಂತ ನನಗೂ ಅನ್ಸಿರ್ಲಿಲ್ಲ ಆ ಕಾಲಕ್ಕೆ. ಸರ್, ಆದ್ಮೇಲೆ ಚಾಮರಾಜಪೇಟೆ ಬ್ರಾಂಚ್ ಮೇಲೆ ನಾನು ಒಂದು ಡ್ರಾಫ್ಟ್ ತಗೊಂಡಿದ್ದು. ಅಲ್ಲಿ ಆಡಿಟ್ ಮಾಡ್ತಕ್ಕಂಥದ್ದಕ್ಕೆ ಬಂದ್ರು, ಒಬ್ಬ ಆಡಿಟರ್ ಬಂದ್ರು. ಆಡಿಟರ್ ಅಂದ್ರೆ ನಮ್ಮ ಬ್ಯಾಂಕ್ನವ್ರೇನ ಆಡಿಟ್ ಮಾಡೋದು. ಸರಿ, ಆನಂದ್ ರಾಯರು ಅಂತ ಅವರು ಆಡಿಟ್ ಮಾಡಿಬಿಟ್ಟು ನೋಡಿದಾರ. ಅವರು ಏನಿದು ಕನ್ನಡದಲ್ಲಿ ಬರ್ದಿದಾರಲ್ಲ ಅಂತ ಹೇಳಿ ಹೆಡ್ ಆಫೀಸಿಗೆ ಒಂದು ಪತ್ರ ಬರೆದ್ರು. ಅವರು ಈ ರೀತಿ ಕನ್ನಡದಲ್ಲಿ ಡ್ರಾಫ್ಟ್ ಬಂದಿದೆ, ಇದನ್ನ ನಾವು ಅಂಗೀಕಾರ ಮಾಡಬಹುದಾ, ಇದಕ್ಕೆ ಬ್ಯಾಂಕ್ ಅಲ್ಲಿ ಅವಕಾಶ ಇದೆಯಾ ಅಂತ ಹೇಳಿ ಅವರು ಹೆಡ್ ಆಫೀಸ್ ಪತ್ರ ಬರೆದ್ರು. ಅವರು ಸರಿ ಪತ್ರ ಬರೆದ್ರು. ಅದಾದ ಒಂದು ಸ್ವಲ್ಪ ದಿನಕ್ಕೆ ಅವರು ನಮ್ಮ ದಾವಣಗೆರೆಗೆ ಅವರೇ ಮ್ಯಾನೇಜರ್ ಆಗಿ ಬಂದ್ರು. ಆನಂದ್ ರಾಯರೇ ನಮಗೆ ಮ್ಯಾನೇಜರ್ ಆಗಿ ಬಂದ್ರು. ಮ್ಯಾನೇಜರ್ ಆಗಿ ಬಂದ್ಮೇಲೆ ಅವ್ರಿಗೆ ಈ ಡ್ರಾಫ್ಟ್ ಬರ್ದವ್ರು ಯಾರು ಅಂತ ಕುತೂಹಲ ಬಂತು, ಈ ದಾವಣಗೆರೆಯಿಂದ ಬಂದಿದೆಯಲ್ಲ ಅಂತ ಹೇಳಿ. ಸರಿ, ಅವರು ನನ್ನನ್ನ ಕರೆದ್ರು. ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಿತ್ತು ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಅಂತೆಲ್ಲ ಗೊತ್ತಿತ್ತು. ಗೌರವದಿಂದಲೇ ಮಾತಾಡ್ತಿ, ಏನಪ್ಪಾ ನೀನು ಕನ್ನಡದಲ್ಲೆಲ್ಲ ಡ್ರಾಫ್ಟ್ ಬರ್ದಿಯಲ್ಲ, ನಿಮಗೆ ಇದಕ್ಕೆ ಅವಕಾಶ ಇದೆಯಾ ಬ್ಯಾಂಕ್ ಅಲ್ಲಿ ಅಂತ ಹೇಳಿ. ಸರ್, ನನಗೆ ಬರೀಬಾರ್ದು ಅಂತ ಎಲ್ಲೂ ಇಲ್ಲ, ಬರೀ ಬೇಕು ಅಂತ ಇಲ್ಲದೆ ಇರ್ಬೋದು, ಬರೀಬಾರ್ದು ಕನ್ನಡದಲ್ಲಿ ಅಂತ ಎಲ್ಲೂ ಇಲ್ವಲ್ಲ ಸರ್, ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಬರದೆ ಅಂತ ಹೇಳಿದ್ರು. ಸರಿ, ಅದಾದ್ಮೇಲೆ ಒಂದು 6 ತಿಂಗಳಿಗೆ ಒಂದು ಸುತ್ತೋಲನೆ ಬಂತು. ಹೆಡ್ ಆಫೀಸ್ನವರು ಪರಿಶೀಲನೆ ಮಾಡಿದ್ರು. ಕರ್ನಾಟಕದ ಭಾಗದಲ್ಲಿ ಕನ್ನಡದಲ್ಲಿ ಯಾರು ಅದನ್ನ ಬೇಕು ಅಂತ ಇಷ್ಟಪಡ್ತಾರೋ ಅವ್ರಿಗೆ ಕನ್ನಡದಲ್ಲಿ ಡ್ರಾಫ್ಟ್ ಬರ್ಕೊಡ್ಬೋದು ಅಂತೇಳಿ ಒಂದು ಸುತ್ತೋಲನೆ ಬಂತು. ಅದು ಒಂದು ಆ ಕಾಲಕ್ಕೆ ದಾಖಲೆ ಆಯ್ತು. ನೀವು ಮಾಡಿದ ಒಂದು ಚಿಕ್ಕ ಒಂದು ಪ್ರಯತ್ನ ಇಡೀ ಬ್ಯಾಂಕಿನ ಒಂದು ವ್ಯವಹಾರದಲ್ಲಿ ಕನ್ನಡ ಒಂದು ಸೇರ್ಕೊಳ್ತು, ತುಂಬಾ ದೊಡ್ಡ ವಿಷಯ. ಇದು ಕನ್ನಡಿಗರಿಗೆ ಗರ್ವ ಪಡುವಂತ ವಿಷಯ ಅಂತ ಕೂಡ ಹೇಳೋದು ತಪ್ಪಾಗುತ್ತೆ ಬಹುಶಃ. ಅದೇ ರೀತಿ ಬ್ಯಾಂಕ್ ಯೂನಿಯನ್ ಕಾನ್ಫರೆನ್ಸ್ ಅಲ್ಲಿ ಕನ್ನಡದ ಒಂದು ಚಟುವಟಿಕೆಗಳು, ಬ್ಯಾಂಕಿನಲ್ಲಿ ಕನ್ನಡ ಚಟುವಟಿಕೆಗಳಾಗಬೇಕು ಅನ್ನೋ, ಮತ್ತೆ ಊಟ ತಿಂಡಿ ವ್ಯವಸ್ಥೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಕೂಡ ಧ್ವನಿ ಎತ್ತಿದ್ರಿ. ಅದು ಕೂಡ ಸಾಕಾರ ಆಗಿರುತ್ತದೆ. ಆ ಒಂದು ವಿಷಯ ಮಾತಾಡೋದು ಸರ್. ನಾನು 74ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಯೂನಿಯನ್ಗೆ ಜಾಯಿಂಟ್ ಸೆಕ್ರೆಟರಿ ಎಲೆಕ್ಷನ್ ನಲ್ಲಿ ನಾನು ಗೆದ್ದೆ. ಆ ಕಾನ್ಫರೆನ್ಸ್ ಅಲ್ಲಿ ದೇವರಾಜ್ ಅರಸ್ ಅವರೇ ಬಂದು ನಮ್ಮ ಸಮ್ಮೇಳನವನ್ನ ಉದ್ಘಾಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಪ್ರಾರಂಭ ಭಾಷಣ, ನಮ್ಮ ಪ್ರತಿನಿಧಿಗಳಿಗೆ ಭಾಷಣ ಮಾಡಕ್ಕೆ ಅವಕಾಶ ಕೊಡ್ತಾರಲ್ಲ, ಆ ಅವಕಾಶ ನನಗೆ ಬಂತು. ಮೊದಲನೇದಾಗಿ ನಾನೇ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಆವಾಗ ನಾನು ನನ್ನ ಕನ್ನಡದ ವಿಚಾರನ ಹೇಳಿದೆ. ಸುತ್ತೋಲೆಗಳು ಎಲ್ಲವೂ ಇಂಗ್ಲಿಷಲ್ಲೇ ಬರ್ತಾ ಇತ್ತು. ನಮ್ಮ ಯೂನಿಯನ್ ಸುತ್ತೋಲೆಗಳು ಕೂಡ ಇಂಗ್ಲಿಷಲ್ಲಿ ಬರ್ತಾ ಇತ್ತು.
ಯೂನಿಯನ್ ನಲ್ಲಿ ಎಲ್ಲ ಬಗೆಯ ಸದಸ್ಯರಿರ್ತಾರೆ, ಸಬ್ ಸ್ಟಾಫ್ ಇರ್ತಾರೆ, ಅದಕ್ಕೆ ಮೇಲ್ಗಡೆ ವರ್ಗದವ್ರು ಇರ್ತಾರೆ. ಇವ್ರಿಗೆಲ್ಲ ತಲುಪಬೇಕು. ನಾವು ಏನು ವಿಷಯ ಹೇಳ್ತೀವಿ ಯೂನಿಯನ್ ಇಂದ, ಆ ವಿಷಯ ತಲುಪಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಬಂದ್ರೆ ಮಾತ್ರ ತಲುಪೋದಕ್ಕೆ ಸಾಧ್ಯ. ಇಲ್ಲದೆ ಯಾರು ಇಂಗ್ಲಿಷ್ ಅಲ್ಲಿ ಬಂದಿದ್ದನ್ನು ಯಾರು ಓದೋದಕ್ಕೆ ಸಾಧ್ಯ ಆಗೋದು. ಆಗಿನ ಟೈಮಲ್ಲಿ ವಿದ್ಯಾವಂತರು ಕಡಿಮೆ ಇದ್ರು. ಅದರಿಂದ ನಾನು ಒತ್ತಾಯ ಮಾಡಿದೆ, ನಮ್ಮ ಯೂನಿಯನ್ ನಲ್ಲಿ ಪ್ರಾರಂಭ ಮಾಡೋಣ, ಕನ್ನಡದಲ್ಲಿ ಸುತ್ತೋಲೆಗಳನ್ನ ಕಳಿಸ್ತಕ್ಕಂಥ ಕೆಲಸಕ್ಕೆ ನಾವು ಪ್ರಾರಂಭ ಮಾಡೋಣ. ಅದರಿಂದ ನಮ್ಮ ಕಟ್ಟ ಕಡೆಯ ಮನುಷ್ಯ ಏನ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾನಲ್ಲ, ಅವನಿಗೆ ನಮ್ಮ ಸಂದೇಶಗಳೆಲ್ಲ ಸುಲಭವಾಗಿ ತಲುಪುತ್ತೆ ಅಂತ ಹೇಳಿ ನಾನು ಅವತ್ತು ವಾದ ಮಾಡಿದೆ. ಅದನ್ನ ನಮ್ಮ ಯೂನಿಯನ್ನಿನ ಅಧ್ಯಕ್ಷರು ಕೂಡ ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಹೇಳಿದ್ರು. ನಾವು ಇವರ ವಾದವನ್ನ ಒಪ್ಕೊಂತೀವಿ, ಅವ್ರು ಹೇಳ್ತಕ್ಕಂಥದ್ದು ಸರಿಯಾಗಿದೆ, ಅವರೇ ಯೂನಿಯನ್ಗೆ ಬಂದು ಈ ಕೆಲಸವನ್ನು ಅವರೇ ಮಾಡಲಿ, ಅವ್ರಿಗೆ ಬೇಕಾದಂತ ಎಲ್ಲ ಸಹಾಯನ ಸೌಲಭ್ಯವನ್ನು ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾನು ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಸುಮಾರು ಒಂದು 15 ವರ್ಷಗಳ ಕಾಲ ನಾನು ಇರೋ ತನಕ, ಬ್ಯಾಂಕಲ್ಲಿ ನಾನು ಇರೋ ತನಕನೂ ವಾರ್ಷಿಕ ವರದಿಗಳು, ಲೆಕ್ಕಪತ್ರಗಳ ವರದಿಗಳು, ಆಮೇಲೆ ಸುತ್ತೋಲೆಗಳು ಇವೆಲ್ಲವೂ ಕೂಡ ಕನ್ನಡದಲ್ಲಿ ನಾವೇ ಒದಗಿಸ್ತಾ ಇದ್ವಿ. ನಾವೊಂದು 5-6 ಜನ ಸ್ನೇಹಿತರು, ಕನ್ನಡವನ್ನ ಪ್ರೀತಿ ಮಾಡೋರು, ಸಾಮರ್ಥ್ಯ ಇರ್ತಕ್ಕಂಥವರೆಲ್ಲ ಸೇರಿ ನಾವೊಂದು ತಿಂಗಳ ವಾರಗಟ್ಟಲೆ ಕೂತ್ಕೊಂಡು ನಮ್ದು ಹಾಲಿಡೇ ಹೋಮ್ ಇತ್ತು. ಅಲ್ಲಿ ಎಲ್ಲ ಸುತ್ತೋಲೆಗಳನ್ನ, ಜನರಲ್ ಸೆಕ್ರೆಟರಿ ರಿಪೋರ್ಟ್ನು ಕೂಡ ನಾವು ಕನ್ನಡದಲ್ಲಿ ನಮ್ಮ ಸ್ನೇಹಿತರು ಇವರಿಗೆ ಸದಸ್ಯರಿಗೆ ಒದಗಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಅದಾದ್ಮೇಲೆ ಅದು ಮುಂದುವರಿತು, ನಾನು ಇದು ಆದ್ಮೇಲೆ. ಬಟ್ ಅವರು ಕನ್ನಡ ಬಳಗದ ಸ್ನೇಹಿತರು ಅದನ್ನ ಮಾಡ್ತಾ ಇದ್ರು. ಇದನ್ನ ನಾವು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಯೂನಿಯನ್ ನಲ್ಲಿ ನಾವು ಮಾಡ್ತಾ ಇದ್ವಿ. ಇದರ ಪ್ರಭಾವ ಬ್ಯಾಂಕಿನ ಮೇಲೆ ಬೀರ್ತು. ಬ್ಯಾಂಕಿನ ಮೇಲೆ ಬೀರೋದ್ರಿಂದ ಅವರು ಕೂಡ ಕನ್ನಡದಲ್ಲಿ ಸುತ್ತೋಲೆಗಳನ್ನ ಹೊರಡಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಕನ್ನಡ ಬಳಗ ಅಂತ ಹೇಳಿ ಅಲ್ಲಿ ಒಂದು ಸಂಸ್ಥೆ ಉದ್ಭವ ಆಯಿತು. ಏನು ಬೇರೆ ಭಾಷಿಗರ ಸಂಖ್ಯೆ ಜಾಸ್ತಿ ಇದೆ, ತಮಿಳರ ಸಂಖ್ಯೆ ನಮ್ಮಲ್ಲಿ ಬಹಳ ಇದೆ ಅಂತ ಹೇಳಿ ಅದನ್ನ ವಿರೋಧ ಮಾಡತಕ್ಕಂತ ಒಂದು ಸನ್ನಿವೇಶ ಹೊರಗೆ ಬಂತು. ಅದು ನಾವು ನಮ್ಮ ಭಾಷಣ ಮಾಡಿದ್ದು ಎಲ್ಲವೂ ಸೇರಿ ಬ್ಯಾಂಕ್ ಕೂಡ ಕನ್ನಡದ ಕೆಲಸಕ್ಕೆ ಆದ್ಯತೆಯನ್ನ ನೀಡಿ ನಮ್ಗೆಲ್ಲ ರೀತಿ ಸಹಾಯ ಮಾಡ್ತು. ಅಂದ್ರೆ ಈ ಎರಡು ವಿಚಾರಗಳನ್ನ ನೋಡಿದಾಗ ಹಂಪನವರು ಹೇಳೋ ಒಂದು ಮಾತು ನೆನಪಾಗುತ್ತೆ. ಯಾವ ಊರಾದ್ರೂ ಶೆಟ್ಟಿ ಇಟ್ಟ ಕಡೆ ಪಟ್ಟಣ, ಕಾನಾಶಿ ಇದ್ದ ಕಡೆ ಕನ್ನಡ, ಈ ಒಂದು ಮಾತು ನೆನಪಾಗುತ್ತೆ. ಸೊ ಅದಕ್ಕೆ ತಕ್ಕನಾಗೆ ನೀವು ಕೆಲಸ ಮಾಡಿದಿರಿ. ಸೊ ಈ ಒಂದು ದಾವಣಗೆರೆ, ಚಿತ್ರದುರ್ಗದ ಒಂದು ಕೆಲಸಗಳು, ಆಮೇಲೆ ಕನ್ನಡದ ಕೆಲಸಗಳು ನಿಮ್ಗೆ ಎಷ್ಟು ತೃಪ್ತಿ ಕೊಡ್ತು ಆ ಟೈಮಲ್ಲಿ? ನನಗೆ ನನ್ನ ವಯಸ್ಸಿಗೆ ಮೀರಿದ ಕೆಲಸ ಮಾಡಿದ್ನೇನೋ ಅಂತ ನನಗೆ ಅನ್ನಿಸ್ತು ಒಂದೊಂದ್ಸಲ. ಯಾಕೆಂದ್ರೆ ನಾನು ಅಷ್ಟು ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ಸಿರ್ಲಿಲ್ಲ. ಯಾಕೆ ನನ್ನ ವಯಸ್ಸು, ನನ್ನ ಅನುಭವ ಏನು ಇರ್ಲಿಲ್ಲ ಆ ಕಾಲಕ್ಕೆ ನನಗೆ. ಬಟ್ ಇಷ್ಟು ಕೆಲಸ ಮಾಡಕ್ ದಾವಣಗೆರೆ ಅಂತ ಒಂದು ದೊಡ್ಡ ಪಟ್ಟಣ, ಅದು ರಾಜಧಾನಿ ಆಗ್ಬೇಕಾದಂತ ಊರದು. ಇಲ್ಲಿ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸದೇ ಇದ್ರೆ ದಾವಣಗೆರೆ ನಮ್ಮ ರಾಜಧಾನಿ ಆಗ್ತಾ ಇದ್ದಂತ ಊರು. ಇಡೀ ಕರ್ನಾಟಕಕ್ಕೆ ಸೆಂಟ್ರಲ್ ಇರ್ತಕ್ಕಂಥ ಜಾಗ ದಾವಣಗೆರೆ. ಅಂತ ಊರಲ್ಲಿ ನನಗೆ ಕೆಲಸ ಮಾಡಕ್ ಅವಕಾಶವಾಯ್ತಲ್ಲ ಅಂತ ಹೇಳಿ ನನಗೆ ಬಹಳ ಖುಷಿ ಕೊಟ್ಟಂತ ಊರು. ಅಲ್ಲಿನ ಜನ, ನಾನು ಟ್ರಾನ್ಸ್ಫರ್ ಆಗಿ ಗೌರಿಬಿದನೂರು ನಾನೇ ವಾಲಂಟರಿ ಆಗಿ ತಗೊಂಡಿದ್ದು. ನಾನು ಗೌರಿಬಿದನೂರಿಗೆ ನನ್ನೇನು ಬ್ಯಾಂಕ್ ನಿಂದ ಯಾರು ವರ್ಗಾವಣೆ ಮಾಡಲಿಲ್ಲ, ನನಗೆ ವಾಲಂಟರಿ ತಗೊಂಡೆ ನಾನು. ಅಲ್ಲಿ ನಾನು ದಾವಣಗೆರೆಯಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಿ ನಾನು ಚುನಾವಣೆಗೆ ಕೂಡ ನಾನು ಸ್ಪರ್ಧೆ ಮಾಡಕ್ಕೆ ನಾನು ನಮ್ಮ ಹೆಡ್ ಆಫೀಸ್ ಇಂದ ಪರ್ಮಿಷನ್ ತಗೊಂಡಿದ್ದೆ. ನಾನು ಅಷ್ಟರ ಮಟ್ಟಿಗೆ ನಾನು ಜನಸಾಮಾನ್ಯರಲ್ಲಿ ಒಬ್ಬನಾಗಿದ್ದೆ, ಜನರನ್ನ ನಾನು ತಲುಪಿದ್ದೆ. ಆಮೇಲೆ ಈ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ನಮ್ಮ ಜಿಲ್ಲೆನಲ್ಲಿ ಏನು ನಡೀತಾನೆ ಇರಲಿಲ್ಲ, ಕೋಲಾರ ಜಿಲ್ಲೆನಲ್ಲಿ.